ಮಳವಳ್ಳಿ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಲು ಉದ್ದೇಶಪೂರ್ವಕವಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 ವರ್ಷದ ಅವಧಿಗೆ ಚುನಾವಣೆಗೆ ಸ್ಪರ್ಧಿಸದಂತೆ ಅಮಾನತುಗೊಳಿಸಿದ್ದಾರೆ ಎಂದು ಅಭ್ಯರ್ಥಿ ಮಾಯಣ್ಣ ಮಳವಳ್ಳಿ ಆರೋಪಿಸಿದರು. ಮಳವಳ್ಳಿಯ ಶ್ರೀ ಲಕ್ಷ್ಮೀನರಸಿಂಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿರುವ ನಾನು ಫೆಬ್ರವರಿ 10ರಂದು ನಡೆಯುವ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಫೆಬ್ರವರಿ 3ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಷ್ಟರೊಳಗೆ ರಾಜಕೀಯ ಪ್ರಭಾವ ಬಳಸಿ ನನ್ನನ್ನು ಶ್ರೀ ಲಕ್ಷ್ಮೀನರಸಿಂಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸದಂತೆ ಸಂಚು ನಡೆಸಿದ್ದಾರೆ ಎಂದು ಆರೋಪಿಸಿದರು. ಮಂಡ್ಯ ನಗರದಲ್ಲಿರುವ ಎಆರ್ ಕಚೇರಿಗೆ ಪ್ರಕರಣದ ವಿಚಾರಣೆಗೆ ಮಾಯಣ್ಣ ಆಗಮಿಸಿದ ಹಿನ್ನೆಲೆಯಲ್ಲಿ ಪೊಲೀಸರ ದಂಡೇ ನೆರೆದಿದ್ದು ಸಾರ್ವಜನಿಕರನ್ನು ಆಶ್ಚರ್ಯಪಡುವಂತೆ ಮಾಡಿತ್ತು. ಡಿವೈಎಸ್ಪಿ, ಆರಕ್ಷಕ ವೃತ್ತ ನಿರೀಕ್ಷಕರ ಜೊತೆಗೆ ಸಶಸ್ತ್ರ ಮೀಸಲು ಪಡೆ ಪೊಲೀಸರು ಕಚೇರಿ ಒಳಗೆ ಮತ್ತು ಹೊರಗೆ ಬಂದೋಬಸ್ತ್ ಮಾಡಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಿದರು. ನನ್ನ ಹೆಸರು ಮಾಯಣ್ಣ ಅಂತ. ನಾನು ಮಳವಳ್ಳಿ ಲಕ್ಷ್ಮೀ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದು, ಮತ್ತು PLD ಬ್ಯಾಂಕಿಂದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. PLD ಬ್ಯಾಂಕಲ್ಲಿ 10ನೇ ತಾರೀಕು ಚುನಾವಣೆ ಇರೋದ್ರಿಂದ ನನ್ನನ್ನು ಈ ಲಕ್ಷ್ಮೀ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಷಡ್ಯಂತ್ರ ಮಾಡಿ ನನ್ನನ್ನು 29 1 ವರ್ಷದ ಮಟ್ಟಿಗೆ ವಜಾ ಮಾಡಿರ್ತಾರೆ. ಇವತ್ತು ನಿಜಕ್ಕೂ ಹೇಳ್ತೀನಿ, ಮಂಡ್ಯ ಜಿಲ್ಲೆ ಒಳಗಡೆ ಕೋಆಪರೇಟಿವ್ ಅತ್ಯಾಚಾರ ಆಗಿದೆ. ಇವತ್ತು ಮಂಡ್ಯ ಜಿಲ್ಲೆಯ ಕೋಆಪರೇಟಿವ್ನ ಅತ್ಯಾಚಾರವನ್ನು ಇವತ್ತು ಈ ಅಧಿಕಾರಿಗಳು AR ಆಗಿರ್ಬೋದು, DR ಆಗಿರ್ಬೋದು, ಶಾಸಕರ PM ನರೇಂದ್ರ ಸ್ವಾಮಿ ಕುಮ್ಮಕ್ನಿಂದ ಇವತ್ತು ಇದು ಅತ್ಯಾಚಾರ ಆಗಿರೋದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂದರೆ, ನಾನು SNN ಸೊಸೈಟಿನ ಮಳವಳ್ಳಿ ಟೌನಲ್ಲಿ 54,000 ಜನಸಂಖ್ಯೆ ಇರುವಂಥ ಸೊಸೈಟಿ. ಅದು 10 ವರ್ಷದಿಂದ ಸತತವಾಗಿ ನಡೀತಿರುವಂಥ ಭ್ರಷ್ಟಾಚಾರ, 1.25 ಕೋಟಿ ರೂಪಾಯಿನ ಹಗರಣನ ಶ್ರೀಮತಿ ಪ್ರೇಮ್ ಕುಮಾರಿ ಮೇಲೆ ಒರೆಸಿ ಅವಳನ್ನ ಅಮಾನತ್ ಮಾಡಿದೆ. ಹೈಕೋರ್ಟಿಂದ ಅದಕ್ಕೆ ನಾನು ಅಮಾನತ್ ಆದೇಶವನ್ನು ತಗೊಬಂದು ಕೊಟ್ಟಿದೆ. ಆದರೆ ನರೇಂದ್ರ ಸ್ವಾಮಿ ಅವರ ಕುಮ್ಮಕ್ಕು ಮತ್ತು ಅವರ ಆದೇಶದ ಮೇರೆಗೆ AR ಆಗಿರ್ಬೋದು, DR ಆಗಿರ್ಬೋದು, ಸಹಕಾರ ಇಲಾಖೆ ಅಧಿಕಾರಿಗಳು, ಅಲ್ಲಿ CDO ಆಗಿರ್ಬೋದು, ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಗೊಬಂದು ನಿಲ್ಲಿಸವ್ರೆ. ಆದರೆ ನಾವು ಯಾವತ್ತೂ ಕೂಡ JDS ಕಾರ್ಯಕರ್ತರು ಸಿಂಹದ ಮರಿಗಳು, ನಾವು ಯಾವತ್ತೂ ಯಾರಿಗೂ ತಲೆ ಬಾಗುವುದಿಲ್ಲ, ಆಯಿತಾ. ಇದೇ ವಿಚಾರವಾಗಿ PLD ಬ್ಯಾಂಕ್ ಮಳವಳ್ಳಿ ಆಗಿರ್ಬೋದು, ಮಳವಳ್ಳಿ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಯ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ಮುಖಂಡರ ಮುಖಾಂತರ ನಾವು ರೂಪಿಸ್ತೀವಿ ಮುಂದಿನ ದಿನಗಳಲ್ಲಿ. ಮತ್ತೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಇವತ್ತು ಮುನ್ಮೂಲ ಚುನಾವಣೆ ಆಯ್ತಾ ಇರ್ಬೋದು, ವಿಶ್ವನಾಥ್ಗೆ ಇವತ್ತು ಎಷ್ಟು ತೊಂದರೆ ಕೊಟ್ಟವ್ರೆ ಅಂತ ನಮಗೆ ಗೊತ್ತದು. ನಾವೇ ಅನುಭವಿಸ್ತಾ ಇದೀವಿ. ಇವತ್ತು ನಾಳೆ ವಿಶ್ವನಾಥ್ ಮುನ್ಮೂಲ ಚುನಾವಣೆ ಅದೇ ಮಳವಳ್ಳಿ ತಾಲೂಕಲ್ಲಿ. ಇವತ್ತು ವಡ್ರಳ್ಳಿ ಕೋಆಪರೇಟಿವ್ ಸೊಸೈಟಿನ ಇವತ್ತು ಚುನಾವಣೆ ಇಟ್ಟವ್ರೆ. ಯಾಕೆ, ಯಾವ ಉದ್ದೇಶಕ್ಕೋಸ್ಕರ? ಈ ನರೇಂದ್ರ ಸ್ವಾಮಿ ಅವ್ರ ವಿರುದ್ಧ ನಿಲ್ತಾರೆ ವಿಶ್ವನಾಥ್ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಪ್ರಕರಣ ಮಾಡ್ತಾವ್ರೆ. ನಾಳೆ ಮುನ್ಮೂಲ ಚುನಾವಣೆ ಅದೇ, ಅದನ್ನು ನಾವು ಜಯ ಮಾಡ್ತೀವಿ. ಆದ್ರೆ ಇವತ್ತು ನನಗಾದಂತ ಅನ್ಯಾಯ, ಇಡೀ ಮಂಡ್ಯ ಜಿಲ್ಲೆ ಕೋಆಪರೇಟಿವ್ ಆದಂತ ಅನ್ಯಾಯ. ಯಾವುದೇ ಕಾರಣಕ್ಕೂ ಇಂಥ ಅಧಿಕಾರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸ್ತಾನೆ ಬಿಡೋದಿಲ್ಲ. ಎಷ್ಟು ದಿನದಿಂದ ನೀವು ವಿಚಾರಣೆ? ನಾನು ಪ್ರತಿದಿನ ಹೈಕೋರ್ಟ್ ಆರ್ಡರ್ ಇದೆ ಸರ್, 1 ತಿಂಗಳ ಒಳಗೆ ಯಾವುದೇ ಈ ಪ್ರಕರಣನ ಏನು ಮಾಡುವಂಗಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಇದೆ ಸರ್. ಹೈಕೋರ್ಟ್ ಆರ್ಡರ್ ಇದ್ರೂ ಕೂಡ ಇವರು ಏನ್ ಮಾಡ್ತಾರೆ ಅಂದ್ರೆ, 1 ವಾರದ ಒಳಗಡೆ ಮುಗಿಸ್ಬೇಕು ಅಂತಿಲ್ಲ, 30 ದಿನದೊಳಗೆ ಮುಗಿಸ್ಬೇಕು ಅಂತ ಹೈಕೋರ್ಟ್ ಕಾಪಿ ಇದೆ ಸರ್. ಇಲ್ಲಿ ಈ ಹೈಕೋರ್ಟ್ ಕಾಪಿನ ಉಲ್ಲಂಘನೆ ಮಾಡಿ ಇವತ್ತು 27ನೇ ತಾರೀಕಿಂದ ಇವತ್ತಿನವರೆಗೂ 31ನೇ ತಾರೀಕು 1ನೇ ತಾರೀಕುವರೆಗೂ ಇವತ್ತು ಪ್ರಕರಣ ತಗೊಂಡು 27 ಕರೆದವ್ರೆ, 28 ಕರೆದವ್ರೆ, 29 ಕರೆದವ್ರೆ, 30 ಕರೆದವ್ರೆ, 31 ಕರೆದವ್ರೆ, 1ನೇ ತಾರೀಕು ಇವತ್ತು ಆದೇಶ ಮಾಡ್ತಾರೆ. ನನ್ನ 1 ವರ್ಷದ ಒಳಗಡೆ ಯಾವುದೇ ಕೋಆಪರೇಟಿವ್ ಚುನಾವಣೆಗೆ ನಿಲ್ಲುವಂಗಿಲ್ಲ, ಮತ್ತೆ ನನ್ನ ನಿರ್ದೇಶಕ ಸ್ಥಾನ ಇರುವಂಗಿಲ್ಲ ಅಂತ ಹೇಳ್ತಾರೆ ಸರ್. ಆದ್ರೆ ನಂದು ಸೋಮವಾರ ಸ್ಕೂಟ್ನಿ ಬರ್ತದೆ ಸರ್. ಸೋಮವಾರ ಸ್ಕೂಟ್ನಿ ಬಂದ್ರೆ ಅಲ್ಲಿ ಈ ಕಾಪಿ ಕೊಟ್ಟು ವಜಾ ಮಾಡಬೇಕು ಅಂತ ಹೇಳೋರೆ. ನಾನು ಕಾಪಿಗೆ ಅಪ್ಲೈ ಮಾಡಿದ್ರೆ ನಂಗೆ ಕಾಪಿನೂ ಕೊಡ್ತಾ ಇಲ್ಲ, ನಿಮ್ಮ ರಿಜಿಸ್ಟರ್ ಪೋಸ್ಟ್ ಕೊಡ್ತೀನಿ, ಕಳಿಸ್ತೀನಿ ಹೋಗಿ ಅಂತ ಅಧಿಕಾರಿಗಳು ಉತ್ತರ ಹೇಳ್ತಾರೆ ಸರ್. ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಈ ಮಂಡ್ಯ ಜಿಲ್ಲೆಯಲ್ಲಿ JDS ಇಂದ ಕೋಆಪರೇಟಿವ್ ಏನಾದ್ರು ಹೋಗಿಸ್ಬೇಕು ಅಂತ ತಲೆ ಒಳಗಿದ್ರೆ ಶ್ರೀಮಾನ್ ಚಲುವರಾಯ ಸ್ವಾಮಿ ಅವರೇ, ಶ್ರೀಮಾನ್ ನರೇಂದ್ರ ಸ್ವಾಮಿ ಅವರೇ, ಇದೆಲ್ಲ ಮುಚ್ಚಾಕ್ಬಿಡಿ. ನಿಮ್ಮ ಅಟ್ಟಹಾಸ ಯಾವತ್ತೂ ನಡೆಯೋದಿಲ್ಲ. ನಾನು ಏನು ಮಾತಾಡಬಾರ್ದು ಅಂತಿದೆ ಇವತ್ತು ಮಾತಾಡ್ತಾ ಇದ್ದೀನಿ. 1.25 ಕೋಟಿ ರೂಪಾಯಿ SNN ಸೊಸೈಟಿ, ಟೌನ್ ಸೊಸೈಟಿ, 54,000 ಜನ ಇರುವಂತ ಸೊಸೈಟಿ. ಆ ಸೊಸೈಟಿಗೆ ನೀವೆಲ್ಲ ಸೇರ್ಕ ಅನ್ಯಾಯ ಮಾಡ್ತಾ ಇದ್ದೀರಿ. ಮಳವಳ್ಳಿ PLD ಬ್ಯಾಂಕ್ ಆಗಿರ್ಬೋದು, ಮುನ್ಮೂಲ ಚುನಾವಣೆ ಆಗಿರ್ಬೋದು,
ಯಾವ ಚುನಾವಣೆ ನೀವು ಗೆಲ್ಲಕ್ಕಾಗಲ್ಲ, ನಿಮ್ಗೆ ಜನಗಳು ಓಟ್ನು ಹಾಕಲ್ಲ. ತಿಳ್ಕೊಬಿಡಿ. ಈ ಕೋಆಪರೇಟಿವ್ನ ನೀವೇನೋ ಸಾಯಿಸ್ಬೇಕು ಅಂತ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ JDS ಕಾರ್ಯಕರ್ತರಾಗಿರ್ಬೋದು ಮತ್ತೆ ಎಂ ಪಿ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಇದನ್ನ ಮರೆಮಾಚಕ್ಕೆ ಆಗೋದೇ ಇಲ್ಲ. ಮತ್ತೆ ನಾವು ಇರೋದು ಇಬ್ರು, ಇಷ್ಟೊಂದು ಪೊಲೀಸ್ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಯಾವ ದುರುದ್ದೇಶದಿಂದ ಅಂತ ಗೊತ್ತಿಲ್ಲ. ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅಟ್ಟಹಾಸ ನಡೆಯೋದಿಲ್ಲ ಆಯ್ತಾ. ನಾವು ಯಾವತ್ತಿದ್ರು ನಾವು ಸಿಂಹದ ಮರಿಗಳೇ, ನಾವು ತೋರಿಸ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಅಂತ. ನಾವು ಕೋಆಪರೇಟಿವ್ ಇಲಾಖೆಯಿಂದ ಮುಂದೆ ನಮ್ಮ ಪುಟ್ಟರಾಜಣ್ಣ ಆಗಿರ್ಬೋದು, ತಮ್ಮಣ್ಣವರಾಗಿರ್ಬೋದು, ಸುರೇಶ್ ಗೌಡ್ರಾಗಿರ್ಬೋದು, ಶ್ರೀಕಂಠಯ್ಯವರಾಗಿರ್ಬೋದು, ಇವ್ರ ಆದಿಯಾಗಿ ನಾವು ಏನು ಮುಂದೆ ರೂಪರೇಷಣೆಗಳ ಮಾಡಬೇಕು ಅಂತ ಈಗಲೇ ಒಂದು ವಾರದ ಮುಂಚೆ ಏನಾಗಿತ್ತು ಅಂತ ಗೊತ್ತು ನಿಮ್ಗೆ. ನಿಮ್ಮೆಲ್ರಿಗೂ ಮಂಡ್ಯ ಜಿಲ್ಲೆ ಏನಾಗಿತ್ತು ಅಂತ ಗೊತ್ತು. ಆದ್ರೂ ಕೂಡ ಅಧಿಕಾರಿಗಳು ಈ ಇವ್ರ ಮಾತು ಕೇಳ್ಕೊಂಡು, MLA ಮಾತು ಕೇಳ್ಕೊಂಡು ಈ ತರ ಹಿಂಗ್ ಆಡ್ತವ್ರೆ. ಹಂಗಾಗಿ ನಾನು ಉಗ್ರವಾದ ಪ್ರತಿಭಟನೆ ಮಾಡೋಕೆ ನಾವೆಲ್ಲರೂ ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.